ಎಂದಿನಂತೆ ರಸ್ತೆಗಿಳಿದಿವೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು. ಹಾಗಾಗಿ ಎಂದಿನಂತೆ ದಿನನಿತ್ಯದ ಸಂಚಾರ, ಆಟೋ ಕ್ಯಾಬ್ಗಳ ಸಂಚಾರವೂ ಕೂಡ ನಾರ್ಮಲ್ ಆಗಿದೆ. ಯಾವುದೇ ರೀತಿ ವ್ಯತ್ಯಯ ಆಗಿಲ್ಲ. ಮೆಟ್ರೋ ಓಡಾಟಕ್ಕೂ ಕೂಡ ಯಾವುದೇ ತೊಂದರೆಗಳಿಲ್ಲ. ನಾರ್ಮಲ್ ಎಂದಿನಂತೆ ಯಥಾಸ್ಥಿತಿ ಇದೆ. ರಾಜ್ಯದ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಹಾಗಾಗಿ ಕರ್ನಾಟಕ ಬಂದ್ ಭಾಗಶಃ ಇಲ್ಲದಂತೆಯೇ ಇದೆ. ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲೆಡೆ ಖಾಕಿ ಅಲರ್ಟ್ ಆಗಿದೆ. ಹಾಗಾಗಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸುವಂತಿಲ್ಲ. ಮೆಜೆಸ್ಟಿಕ್ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಪೊಲೀಸರು ಸಂಚಾರ ಬಂದ್ ಮಾಡಿಸದಂತೆ ವಾರ್ನಿಂಗ್, ನೈತಿಕ ಬೆಂಬಲ ಕೊಡ್ತಿದ್ದಾರೆ. ಬಾಹ್ಯ ಬೆಂಬಲ ಇಲ್ಲ. ಹಾಗಾಗಿ ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಕಠಿಣ ಕ್ರಮ ಆಗುತ್ತೆ. ಯಾವ ಅಂಗಡಿನೂ ಕ್ಲೋಸ್ ಮಾಡಿಸುವಂತಿಲ್ಲ, ಹೋಟೆಲ್ ಕ್ಲೋಸ್ ಮಾಡಿಸುವಂತಿಲ್ಲ. ಪ್ರತಿಭಟನಾಕಾರರಿಗೆ ವಾರ್ನಿಂಗ್ ಕೊಟ್ಟಿರುವಂತ ಕಮಿಷನರ್ ಸಂಚಾರ ಬಂದ್ ಮಾಡಿಸುವಂತಿಲ್ಲ, ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅಷ್ಟೇ ಅಂತೇಳಿ ಮನವಿ ಮಾಡಿದ್ದಾರೆ. ಅನೇಕರು ಬಸ್ಗೆ ಅಡ್ಡ ಹಾಕ್ತಾರೆ, ಬಸ್ ನಿಲ್ಲಿಸ್ತಾರೆ, ಸಂಚಾರ ಬಂದ್ ಮಾಡಿ ಅಂತಾರೆ. ಆ ರೀತಿ ಏನು ಮಾಡುವಂತಿಲ್ಲ. ಬಲವಂತವಾಗಿ ಯಾವುದಕ್ಕೂ ಕೂಡ ನಿರ್ಬಂಧ ಹೇರೋದಕ್ಕೆ ಟ್ರೈ ಮಾಡಬೇಡಿ. ಅಂಗಡಿ ಕ್ಲೋಸ್ ಮಾಡಿಸೋದಿರಲಿ ಅಥವಾ ಬಸ್ಗಳಿಗೆ ಅಡ್ಡ ಹಾಕೋದು, ಇಂಥವೆಲ್ಲ ಅನೇಕ ಘಟನೆಗಳು ಈ ಹಿಂದೆ ನಡೆದಿವೆ. ಹಾಗಾಗಿ ಪೊಲೀಸ್ ಕಮಿಷನರ್ ಮನವಿ ಮಾಡಿದ್ದಾರೆ, ನಿಮ್ಮ ಪ್ರತಿಭಟನೆ ಹೋರಾಟ ನೀವು ಮಾಡ್ಕೊಳ್ಳಿ, ಬಟ್ ಇಲ್ಲಿ ಸಂಪೂರ್ಣ ಬಂದ್ ಅಂತೂ ಇಲ್ಲ. ಬಲವಂತವಾಗಿ ನೀವು ಬಂದ್ ಮಾಡಿಸೋದಕ್ಕೆ ಹೋಗಬೇಡಿ ಅಂತ. ಯಥಾಸ್ಥಿತಿಯಲ್ಲಿ ಪ್ರತಿನಿತ್ಯ ಹೆಂಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಇದೆಯೋ ಅದು ನಾರ್ಮಲ್ ಇದೆ. ಅಂಗಡಿ, ಹೋಟೆಲ್ಗಳು, ಮುಂಗಟ್ಟುಗಳು ಪ್ರತಿಯೊಂದು ಕೂಡ ಓಪನ್ನೇ ಇವೆ. ಅಂದರೆ ಜನರಿಗೆ ಡೌಟ್ಸ್ ಇರುತ್ತಲ್ಲ, ಏನು ಸಿಗುತ್ತೆ ಏನು ಸಿಗಲ್ಲ ಅಂತ. ಎಲ್ಲವೂ ಸಿಗುತ್ತೆ, ಇಂಥದ್ದು ಸಿಗಲ್ಲ ಅಂತೇನಿಲ್ಲ. ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅಷ್ಟೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್ ಕುಮಾರ್, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಏನು ಕರೆ ಕೊಟ್ಟಿದ್ರು ಅದರಂತೆ ಬಂದ್ಗೆ ಮುಂದಾಗಿದ್ದಾರೆ. ಬಟ್ ಎಲ್ಲವೂ ಯಥಾಸ್ಥಿತಿ ಇದೆ, ಏನೂ ವ್ಯತ್ಯಯ ಇಲ್ಲ. ಇದ್ಯಾವ ರೀತಿ ಬಂದ್ ಅಂತ? ಖಂಡಿತವಾಗ್ಲೂ ಸೌಖ್ಯ. ಆಗ್ಲೇ ಬಹುತೇಕವಾಗಿ ಎಲ್ಲಾ ಸಂಚಾರ ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಎಲ್ಲವೂ ಕೂಡ ಇವತ್ತು ಓಪನ್ ಇರುತ್ತೆ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮೆಜೆಸ್ಟಿಕ್ ನಲ್ಲಿ ಬಹುತೇಕವಾಗಿ ಬಂದ್ ಆದ್ರೆ ಎಲ್ಲಾ ಕಡೆ ಕೂಡ ಬಂದ್ ಅಂತಾನೆ ಹೇಳ್ಬೋದು. ಆದ್ರೆ ಬೆಳಗ್ಗೆ 4:45 ಗಂಟೆಯಿಂದನೂ ಕೂಡ ಈಗಾಗಲೇ ಸಂಚಾರವೂ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಈಗಾಗಲೇ ಯಾವ್ಯಾವ ಬಸ್ ಮೂವ್ಮೆಂಟ್ಸ್ ಇತ್ತೋ ಅದೆಲ್ಲವೂ ಕಡೆ ಈಗಾಗಲೇ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವರು ಕೂಡ ಪ್ರತಿಯೊಂದು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರವರ ಭಾಗದಲ್ಲಿ ಅವರವರ ಲಿಮಿಟ್ಸ್ ನಲ್ಲಿ ಬಹುತೇಕ ಎಲ್ಲವೂ ನೀವೇ ಅನ್ನೋ ಜವಾಬ್ದಾರಿನ ಪಡ್ಕೊಳ್ಬೇಕು. ಮತ್ತೆ ಅಲ್ಲಿ ಬೆಳಗ್ಗಿಂದನೂ ಕೂಡ ರೌಂಡ್ಸ್ ನಲ್ಲಿ ಇರ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರತಿಯೊಬ್ರು ಕೂಡ ಈಗಾಗಲೇ ಬೆಳಗಿಂದನೂ ಕೂಡ ಖಾಕಿ ಕಣ್ಗಾವಲ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಡಿಸಿಪಿಗಳು ಅಷ್ಟೇ ಬೆಳಗಿನ ಜಾವನಿಂದಲೂ ಕೂಡ ಡಿಸಿಪಿಗಳು ಕೂಡ ಬಿಗಿ ಬಂದೋಬಸ್ತಲ್ಲೂ ಕೂಡ ಇದ್ದಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಬಲವಂತವಾಗಿ ಬಂದು ನೀವು ಬಸ್ ಅನ್ನ ಅಡ್ಡ ಹಾಕೋದಂತಾಗಿರ್ಬೋದು, ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗ್ತೀವಿ ಅಂತಾನು ಕೂಡ ಹೇಳಿದ್ರು. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಮಾಡ್ಕೊಳ್ಳಾಗಿದೆ. ಮತ್ತೆ ಇನ್ನು ಪ್ರಯಾಣಿಕರಿಗಾಗಿರ್ಬೋದು, ಮತ್ತೆ ಬಸ್ ಓಡಿಸೋರುವಂತರೋ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತ ಯಾರೇ ಸಾರ್ವಜನಿಕರಿಗಾಗಿರ್ಬೋದು ಯಾರಿಗೂ ಕೂಡ ತೊಂದರೆ ಕೊಡೋ ಹಾಗಿಲ್ಲ. ನೀವು ಅಂದ್ರೆ ನೀವು ಪ್ರತಿಭಟನೆ ಮಾಡೋದಾದ್ರೆ ನಿಮಗೆ ಅವಕಾಶ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಎಷ್ಟೊತ್ತಾದ್ರೂ ಮಾಡಿ ಅಥವಾ ಎಷ್ಟು ಜನರು ಬಂದು ಅಲ್ಲಿ ಇದು ಪ್ರತಿಭಟನೆಯನ್ನ ಮಾಡಿ ನಾವು ನಿಮಗೆ ಬಂದೋಬಸ್ತನ್ನ ಕೊಡ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿ ರಸ್ತೆಗಿಳಿಯುವಂತದ್ದಾಗಿರ್ಬೋದು, ಜೊತೆಗೆ ರಸ್ತೆಯನ್ನ ಅಡ್ಡ ಹಾಕುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಕಠಿಣವಾದಂತಹ ಕಾನೂನಿನ ಕ್ರಮಕ್ಕೆ ನಾವು ಮುಂದಾಗಬೇಕು ಅಂತಾನು ಕೂಡ ಈಗಾಗಲೇ ಹೇಳಲಾಗಿರುವಂತದ್ದು. ಈಗಾಗಲೇ ನಿನ್ನೆ ಕೂಡ ವಾಟಾಳ್ ನಾಗರಾಜ್ ಏನಿದ್ದಾರೆ ಅವರನ್ನು ಕೂಡ ಕರ್ಸಿ ಠಾಣೆಗೆ ಈ ರೀತಿಯಾಗಿ ಮಾತ್ರ ನೀವು ಬಂದ್ ಮಾಡಬೇಕು, ಅಂದ್ರೆ ನೀವು ಅಲ್ಲಿ ಹೋಗಿ ಅವರ ಸ್ವಯಂ ಪ್ರೇರಿತವಾಗಿ ಯಾರೇ ಬಂದ್ ಮಾಡಿದ್ರು ಅದು ಓಕೆ. ಆದ್ರೆ ನೀವು ಹೋಗಿ ಅವರಿಗೆ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಿಸೋ ಹಾಗಿಲ್ಲ. ಜೊತೆಗೆ ನಿಮ್ಮ ಬೆಂಬಲಿಗರು ಏನಿರ್ತಾರೆ ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಬಂದ್ ಮಾಡೋದಾದ್ರೆ ಓಕೆ. ಆದ್ರೆ ನೀವೆಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸ್ಪಷ್ಟವಾದಂತ ಮಾಹಿತಿಯನ್ನು ಕೂಡ ಈಗಾಗಲೇ ಅವ್ರಿಗೂ ಕೂಡ ಕೊಟ್ಟು ಕಳಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಬಂದ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಈಗಾಗಲೇ ಬೆಳಗ್ಗೆನೆ ಎದ್ದು ಎಲ್ಲರೂ ಕೂಡ ತಮ್ಮ ಕೆಲಸಕ್ಕೂ ಕೂಡ ಜನಸಾಮಾನ್ಯರು ಕೂಡ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.